ಸೈಪ್ರಸ್ ಪ್ರವಾಸ ಕೈಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೌಡ್ಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಸೇರಿದಂತೆ ಮೆಡಿಟರೇನಿಯನ್ ವಲಯದ ಪ್ರಾದೇಶಿಕ ವಿಚಾರಗಳ ಕುರಿತು ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡರು. ಇದಕ್ಕೂ ಮುನ್ನ ಅವರು ಯುರೋಪಿಯನ್ ಸಂಘಟನೆಗಳ ವಿವಿಧ ದೇಶಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸ್ಪೇನ್ ದೇಶದ ತಮ್ಮ ಸಹವರ್ತಿ ಜೋಸ್ ಮ್ಯಾನ್ಯುಯೆಲ್ ಆಲ್ಬರೆಸ್ ಅವರನ್ನು ಭೇಟಿ ಮಾಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಭಾರತ ಸ್ಪೇನ್ ನಡುವಿನ ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಮತ್ತು ಜನರ ಒಡನಾಟದ ಬಾಂಧವ್ಯವನ್ನು ಮತ್ತಷ್ಟು ಪ್ರಬಲವಾಗಿ ಮುಂದುವರೆಸುವ ಕುರಿತಂತೆ ಚರ್ಚೆ ನಡೆಸಲಾಯಿತು. ಯುರೋಪಿಯನ್ ಸಂಘಟನೆಯ ಅನೌಪಚಾರಿಕ ಸಭೆಯಾಗಿರುವ ಜಿಮ್ನಿಚ್ನಲ್ಲಿ ಪಾಲ್ಗೊಳ್ಳಲು ವಿದೇಶಾಂಗ ಸಚಿವರು ಸೈಪ್ರಸ್ ತೆರಳಿದ್ದಾರೆ. ಈ ವೇಳೆ ಅವರು ಪೋಲೆಂಡ್ ದೇಶದ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಹಾಗೂ ರೊಮೇನಿಯಾ ವಿದೇಶಾಂಗ ಸಚಿವೆ ತೋ ಇಯು ಒಯಾನಾ ಮತ್ತು ನೆದರ್ಲ್ಯಾಂಡ್ಸ್ನ ಟಾಮ್ ಬೆರೆಂಡನ್ಸನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು.